दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। स्वागत है आपका एसएस न्यूज में। मैं आपके साथ सोहेल। भारतीय राजनीति में अरविंद केजरीवाल को नया जीवन दान मिल सकता है। पूर्व सीएम अरविंद केजरीवाल शराब घोटाले मामले में बरी हो चुके हैं। दिल्ली के हाईकोर्ट ने सभी 23 आरोपियों को निर्दोष करार दिए हैं। शराब घोटाले में बरी होने के बाद अरविंद केजरीवाल भावुक हो गए। उन्होंने कहा, आज साबित हो गया कि वो कट्टर ईमानदार हैं। आप पहले इस वीडियो को देखिए, वो किस तरह माध्यम से बात करते हुए भावुक होकर फूट फूट कर रोने लगे। 24 घंटे टीवी चैनलों के ऊपर डिबेट चलते थे, खबरें दिखाई जाती थी केजरीवाल भ्रष्ट है, केजरीवाल भ्रष्ट है। अरे हो गई ये केजरीवाल भ्रष्ट नहीं है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार। और इसी मुद्दे पर बात करने पहुंचे बीजापुर जिला के आम आदमी पार्टी के अध्यक्ष भोगेश सोलापुर ने अरविंद केजरीवाल के बारे में क्या कहते हैं, चलिए जानते हैं। ಈ ಒಂದು ಲಿಕ್ಕರ್ ಸ್ಕ್ಯಾಮ್ 2022ರಿಂದ ಒಂದು ಲಿಕ್ಕರ್ ಸ್ಕ್ಯಾಮ್ ಅಂತ ಹೇಳಿ ಬಿಜೆಪಿ ದವರು ಒಂದು ಬಿಂಬಿಸ್ಕೊತ ಬಂದರು. ಅರವಿಂದ್ ಕೇಜ್ರಿವಾಲ್ ಸರ್ಕಾರ, ಆಮ್ ಆದ್ಮಿ ಪಾರ್ಟಿ ಸರ್ಕಾರ ದೆಹಲಿಯಲ್ಲಿ ಸುಮಾರು 10 ವರ್ಷದಿಂದ ಒಂದು ಒಳ್ಳೆಯ ಒಂದು ಆಡಳಿತ ಕೊಡುವಂತ ಕೆಲಸ ಮಾಡ್ತಾ ಬಂದಿತ್ತು. ಬಿಜೆಪಿ ಅವರಿಗೆ ಇದನ್ನ ಸಹಿಸಲಿಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರಕ್ಕೆ, ಅಮಿತ್ ಶಾ ಅವರಿಗೆ ಈ ಒಂದು ಬೆಳವಣಿಗೆ, ಆಮ್ ಆದ್ಮಿ ಪಾರ್ಟಿ ಬೆಳೆಯುವಂತ ಒಂದು ರೀತಿ ಈ ಒಂದು ಬಿಜೆಪಿ ಸರ್ಕಾರಕ್ಕೆ ನೋಡೋದಾಗಲಿಲ್ಲ. ಹೇಗಾದ್ರೂ ಮಾಡಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಆಮ್ ಆದ್ಮಿ ಪಾರ್ಟಿಗೆ ಮುಗಿಸ್ಬೇಕು ಅಂತ ಒಂದು ಹುನ್ನಾರ ಮಾಡಿದ್ರು. ಯಾವ ರೀತಿಯಲ್ಲಿ ಮುಗಿಸ್ಬೇಕು ಅಂತ ಒಂದು ದೊಡ್ಡ ಪ್ರಶ್ನೆ ಈ ಬಿಜೆಪಿ ಹಾಗೂ ಮೋದಿ ಸರ್ಕಾರಕ್ಕೆ ಒಂದು ತೆರೆನೋವಾಗಿತ್ತು. ಸೊ ಯಾವ ರೀತಿಯಲ್ಲಿ ನಾವು ಮಾಡಬಹುದು ಅಂತ ಹೇಳಿ ನೋಡಿ, ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅಂದ್ರೆ ಕಟ್ಟ ಇಮಾನ್ದಾರ್ ಪರ್ಸನ್, ಕಟ್ಟ ಪ್ರಾಮಾಣಿಕ ವ್ಯಕ್ತಿ. ಸೊ ಆ ಒಂದು ಪ್ರಾಮಾಣಿಕತೆ ಮೇಲೆ ಒಂದು ಏಟು ಕೊಟ್ಟರು ಹೆಂಗೆ ಅಂತ ಹೇಳಿ ಈ ಒಂದು ಲಿಕ್ಕರ್ ಸ್ಕ್ಯಾಮ್ ಒಂದು ಉದ್ಭವ ಮಾಡಿದ್ರು. ಯಾವ್ದು ಲಿಕ್ಕರ್ ಸ್ಕ್ಯಾಮ್ ಇರಲಿಲ್ಲ, ಏನು ಇರಲಿಲ್ಲ. ಒಳ್ಳೆ ಒಂದು ಲಿಕ್ಕರ್ ಪಾಲಿಸಿ, ದೆಹಲಿ ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಒಂದು ಲಿಕ್ಕರ್ ಪಾಲಿಸಿ ಕೊಡ್ಬೇಕಂತ ಹೇಳಿ ಸಾಕಷ್ಟು ಎಲ್ಲ ಪ್ರಯತ್ನ ಮಾಡಿದ್ರು. ಆ ಲಿಕ್ಕರ್ ಪಾಲಿಸಿಯಲ್ಲಿ ಸುಮಾರು ಕೋಟಿ ಹಗರಣ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಸುಮಾರು ಕೋಟಿ ಒಂದು ಕಿಕ್ ಬ್ಯಾಕ್ ಅನ್ನು ತೊಗೊಂಡಿದ್ದಾರೆ, ಕರಪ್ಷನ್ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಬಿಂಬಿಸುವುದು. ಅಂದ್ರೆ ಇಲ್ಲಿ ಏನ್ ಉದ್ದೇಶ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಒಂದು ಪ್ರಾಮಾಣಿಕತೆ ಮೇಲೆ ಹೇಗಾದ್ರೂ ಒಂದು ಏಟು ಹೊಡಿಬೇಕು ಅಂತೇಳಿ ಪ್ರಾಮಾಣಿಕತೆ ಮೇಲೆ ಒಂದು ಪೆಟ್ಟು ಕೊಟ್ಟರು ಇಲ್ಲಿ. ಹೀಗಾಗಿ ಅಲ್ಲಿ ಯಾವುದೊಂದು ಲಿಕ್ಕರ್ ಸ್ಕ್ಯಾಮ್ ಇರ್ಲಿಲ್ಲ. ಲಿಕ್ಕರ್ ಸ್ಕ್ಯಾಮ್ ಅನ್ನು ಉದ್ಭವ ಮಾಡಿದ್ರು. ಉದ್ಭವ ಮಾಡಿ ಈ ಒಂದು ಪ್ರಾಮಾಣಿಕತೆ ಮೇಲೆ ಒಂದು ಏಟು ಕೊಡುವಂತ ಪ್ರಯತ್ನ ಮಾಡಿದ್ರು ಹೊರತಾಗಿ ಯಾವುದೇ ಲಿಕ್ಕರ್ ಸ್ಕ್ಯಾಮ್ ಇಲ್ಲ. ಇವರ ನೀವು ಇನ್ನೂ ಕೂಡ ನೀವು ಒಂದು ಮೀಡಿಯಾದವ್ರು ಕೇಳಿದ್ರೆ ಈ ಲಿಕ್ಕರ್ ಸ್ಕ್ಯಾಮ್ ಎಷ್ಟು ಕೋಟಿ ಹಗರಣ ಅಂತ ಕೇಳಿದ್ರೆ ಯಾರಂತೂ ಕೂಡ ಸ್ಪಷ್ಟತೆ ಇಲ್ಲ. ಒಬ್ರು 100 ಕೋಟಿ ಹಗರಣ ಅಂತಾರೆ, ಒಬ್ರು 300 ಕೋಟಿ ಅಂತಾರೆ, ಒಬ್ರು 1000 ಕೋಟಿ ಅಂತಾರೆ. ಈ 1000 ಕೋಟಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ 100 ಕೋಟಿ ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ, 100 ಕೋಟಿ ಲಂಚ ಪಡೆದಿದ್ದಾರೆ, ಈ 100 ಕೋಟಿ ಗೋವಾ ಎಲೆಕ್ಷನ್ ಅಲ್ಲಿ ಬಳಸಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿದ್ರು. ಸೊ ಈ ಒಂದು ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು 18ನೇ ಆರೋಪಿ, ಮನೀಶ್ ಸಿಸೋಡಿಯಾ ಅವರು 8ನೇ ಆರೋಪಿ, ಸಂಜಯ್ ಸಿಂಗ್ ಅವರು 21ನೇ ಆರೋಪಿ. 1ನೇ ಆರೋಪಿ ಯಾರಿದ್ರಲ್ಲ ಅವ್ರ ಮೇಲೆ ಟ್ರಯಲ್ ಶುರುವಾಗಲಿಲ್ಲ. ಸುಮಾರು ಈ ಒಂದು ಕೇಸಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಮನೀಶ್ ಸಿಸೋಡಿಯಾ ಇಟ್ಕೊಂಡು ಸುಮಾರು 21 ನಮ್ಮ ಆಮ್ ಆದ್ಮಿ ಪಕ್ಷದ ನಾಯಕರ ಮೇಲೆ ಈ ಒಂದು ಆರೋಪವನ್ನು ಮಾಡಿದ್ರು. ಆಮ್ ಆದ್ಮಿ ಪಾರ್ಟಿ ತುಳಿಲಾಕಾದ್ರೆ ಯಾರು ಮೇನ್ ಮುಖಸ್ಥರು ಯಾರು? ಆಮ್ ಆದ್ಮಿ ಪಾರ್ಟಿ ತುಳಿಬೇಕು. ನೋಡಿ, ಆಮ್ ಆದ್ಮಿ ಪಾರ್ಟಿ ನಮ್ಮ ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಒಂದು ರಾಜಕೀಯ ಪಕ್ಷ.
10 ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಆದಂತ ಆಮ್ ಆದ್ಮಿ ಪಕ್ಷಕ್ಕೆ ತುಳಿಯಬೇಕಾಗಿದ್ದು ಕೇವಲ ಒಂದೇ ಒಂದು ಪಕ್ಷ ಮಾಡ್ತಾ ಇದೆ, ಅದು ಭಾರತೀಯ ಜನತಾ ಪಕ್ಷ. ಮೋದಿ ಸರ್ಕಾರದ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆಮ್ ಆದ್ಮಿ ಪಕ್ಷ ಮುಗಿಸ್ಬೇಕು. ಯಾಕಂದ್ರೆ ಇವ್ರು ನಿಮಗೆ ನೇರವಾಗಿ ಎಲೆಕ್ಷನ್ ಫೈಟ್ ಮಾಡಕ್ಕೆ ಇವರಿಗೆ ಯೋಗ್ಯತೆನೂ ಇಲ್ಲ, ತಾಕತ್ತೂ ಇಲ್ಲ. ಸೊ ಹೇಗಾದ್ರೂ ಮಾಡಿ ಇದನ್ನ ಮುಗಿಸ್ಬೇಕು ಅಂತ ಒಂದು ಕುತಂತ್ರ ಮಾಡಿ, ಷಡ್ಯಂತ್ರ ಮಾಡಿ ಅಂತಾರಲ್ಲ, ಇಟ್ ಇಸ್ ಎ ಪೊಲಿಟಿಕಲ್ ಕನ್ಸ್ಪಿರಸಿ, ಒಂದು ಪೊಲಿಟಿಕಲ್ ವೆಂಡೆಟ್ಟ, ಒಂದು ರಾಜಕೀಯ ಷಡ್ಯಂತ್ರ ಅಂತ ಏನ್ ಹೇಳ್ತಾರೆ, ಆ ರಾಜಕೀಯ ಷಡ್ಯಂತ್ರ ಈ ಒಂದು ಆಮ್ ಆದ್ಮಿ ಪಕ್ಷ ಮುಗಿಸೋಕೆ ಮೋದಿ ಅವರು ಇದನ್ನು ಪ್ರಯತ್ನ ಮಾಡೋದು. ಯಾವ ರೀತಿಯಲ್ಲಿ ಎಲ್ಲ ನಮ್ಮ ಸೆಂಟ್ರಲ್ ಏಜೆನ್ಸೀಸ್ ಏನಿದಾವೆ, ಇಡಿ ಆಗಿರ್ಬೋದು, ಸಿಬಿಐ ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಈ ಎಲ್ಲರೂ ಬಳಸ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ಹೆಸರಿಗೆ ಮಾತ್ರ ಇವೆಲ್ಲ ಏಜೆನ್ಸಿಗಳು ಇಂಡಿಪೆಂಡೆಂಟ್ ಏಜೆನ್ಸೀಸ್, ಕಾನ್ಸ್ಟಿಟ್ಯೂಷನಲ್ ಏಜೆನ್ಸಿ ಅಂತ ಹೇಳ್ತಾರೆ. ಬಟ್ ಮೋದಿ ಸರ್ಕಾರ ಬಂದ ಮೇಲೆ ಇದು ತೋತಾ ಮೈನಜಸ್ ಆಗಿದೆ. ಇದು ಮೋದಿ ಸರ್ಕಾರದ ಕೈಗೊಬ್ಬೆಯಾಗಿ ಕೆಲಸ ಮಾಡ್ತಿದ್ದೇವೆ. ಹೀಗಾಗಿ ಮೋದಿ ಸರ್ಕಾರ ಈ ಎಲ್ಲಾ ಸೆಂಟ್ರಲ್ ಏಜೆನ್ಸಿ ಬಳಸ್ಕೊಂಡು ಆಮ್ ಆದ್ಮಿ ಪಾರ್ಟಿ ನಾಯಕರ ಮೇಲೆ, ಅರವಿಂದ್ ಕೇಜ್ರಿವಾಲ್ ಮೇಲೆ ಒಂದು ಬಲಪ್ರಹಾರ ಮಾಡಿದ್ದಾರೆ ಅಂತ ಹೇಳ್ತೀನಿ. ಏನು 10 ವರ್ಷ ಸರ್ಕಾರದೊಳಗಿದ್ದೀರಿ ದಿಲ್ಲಿ ಒಳಗೆ, ಮತ್ತೆ ಇವರು ಮತ್ತೆ ಇಲೆಕ್ಷನ್ ಆದಾಗ ಅವ್ರು ಯಾರು ನಮ್ಗೆ ಜನರ ಆಶೀರ್ವಾದ ಮಾಡಿಲ್ಲ. ಎದಕ್ಕೆ ಏನು ಈ ಹಗರಣ ಕಾರಣಕ್ಕೆ ನೋಡಿ, ದೆಹಲಿ ಎಲೆಕ್ಷನ್ 2025 ಆಯ್ತು ಮೊನ್ನೆ. ಈ ದೆಹಲಿ ವಿಧಾನಸಭೆ ಚುನಾವಣೆ ನಾನು ಕೂಡ 1 ತಿಂಗಳು ಅರವಿಂದ್ ಕೇಜ್ರಿವಾಲ್ ಮತಕ್ಷೇತ್ರದಲ್ಲಿ ನಾನು ಕೂತು ನಿಂತು ಕೆಲಸ ಮಾಡಿದ್ದೀನಿ. ಸೊ ಇಲ್ಲಿ ಕೆಲಸ ಮಾಡುವಾಗ ಅಲ್ಲಿಂದ ನಿಮಗೆ ಒಂದು ಸತ್ಯಾಸತ್ಯತೆ ಹೇಳ್ತೀನಿ. ಈ ಒಂದು ಎಲೆಕ್ಷನ್ ಹೆಂಗಿದಪ್ಪ ಅಂತಂದ್ರೆ, ಬಿಜೆಪಿ ಒಂದು ಗುಂಡಾಗಿರಿ, ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಬಿಜೆಪಿ ಗುಂಡಾಗಿರಿ ನಡೀತಾ ಇತ್ತು. ಯಾವ ರೀತಿ ಅಂತ ಹೇಳ್ತೀನಿ. ಆಮ್ ಆದ್ಮಿ ಪಕ್ಷದವರನ್ನಾಗಿ ನಾನು ಮನೆ ಮನೆ ಪ್ರಚಾರ ಮಾಡೋ ಟೈಮಲ್ಲಿ ಹೇಗೋ ಸುದ್ದಿ ಹೋಗ್ತಿತ್ತು ಎಲೆಕ್ಷನ್ ಕಮಿಷನ್ಗೆ. ನಾವು ಎಲ್ಲಿ ಇರ್ತಿದ್ವಿ, ಎಸ್ಪೆಷಲಿ ನಾನು, ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಮತಕ್ಷೇತ್ರ ಜವಾಬ್ದಾರಿ ತಗೊಂಡು ನಾನು ಎಲೆಕ್ಷನ್ ಕಮಿಷನ್ ನಾನು ಎಲ್ಲಿ ಇದ್ದಲ್ಲಿ ಹುಡುಕಾಡಿ ಬಂದು ನನ್ನಲ್ಲಿ ಇದ್ದಂತ ಪ್ಯಾಂಪ್ಲೆಟ್ಸ್, ಕ್ಯಾಲೆಂಡರ್ಸ್ ಕಿತ್ಕೋತಿದ್ರು. ಯಾಕಂತ ಕೇಳಿದ್ರೆ ನಿಮಗೆ ಪರ್ಮಿಷನ್ ಇಲ್ಲ ಇಲ್ಲಿ ಪ್ರಚಾರ ಮಾಡೋದಂತ ಹೇಳ್ತಿದ್ರು. ಪಾಂಪ್ಲೆಟ್ ಹಂಚೋಕೆ ಪರ್ಮಿಷನ್ ಬೇಕಾ? ಅದು ಆಯ್ತು ಅಂತ ಪರ್ಮಿಷನ್ ಕೂಡ ತಗೊಂಡಿದ್ವಿ. ಪರ್ಮಿಷನ್ ತಗೊಂಡ್ರು ಕೂಡ ನಮ್ಮಲ್ಲಿ ಇದ್ದಂತ ಪಾಂಪ್ಲೆಟ್ಸ್ ಅನ್ನ ಎಲೆಕ್ಷನ್ ಕಮಿಷನ್ ಸೀಸ್ ಮಾಡ್ತಿತ್ತು. ಯಾಕೆಂತ ಕೇಳಿದ್ರೆ ಅವ್ರ ಹತ್ರ ಉಳಿತಾ ಇರ್ತಿದಿಲ್ಲ. ಅದೇ ಬಿಜೆಪಿ ಅವ್ರು ಪ್ರಚಾರ ಮಾಡಿದ್ರೆ ಅವ್ರಿಗೆ ಯಾರು ಹಿಡಿತಿದಿಲ್ಲ, ಕಾಂಗ್ರೆಸ್ ಅವ್ರು ಪ್ರಚಾರ ಮಾಡಿದ್ರೆ ಅವ್ರು ಯಾರು ಹಿಡಿತಿದಿಲ್ಲ. ಕೇವಲ ಆಮ್ ಆದ್ಮಿ ಪಕ್ಷನ ಹತ್ತಿಕ್ಕುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡಿದೆ. ಎಲ್ಲಿ ಹೋದ್ರು ದೆಹಲಿ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡ್ಕೊಳ್ತಿದ್ರು. ನನಗೂ ಕೂಡ 2 ಸಲ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗುವಂತ ಸಂದರ್ಭ ದೆಹಲಿ ಎಲೆಕ್ಷನ್ ಸಮಯದಲ್ಲಿ ನಡೆದಿದೆ. ಈಗ ಮತ್ತೆ ದಿಲ್ಲಿ ಒಳಗೆ ಅಧಿಕಾರ ಒಳಗೆ ಬರ್ತದೆ ಆಮ್ ಆದ್ಮಿ ಪಾರ್ಟಿ. ನಿನ್ನೆ ನಮ್ಮ ನಾಯಕರಾದಂತ ಅರವಿಂದ್ ಕೇಜ್ರಿವಾಲ್ ಅವರು ಯಾವಾಗ ಕ್ಲೀನ್ ಚಿಟ್ ಸಿಕ್ತು, ಒಂದು ಪ್ರೆಸ್ ಮೀಟ್ ಮಾಡಿ ಬಿಜೆಪಿ ಅವರಿಗೆ, ಮೋದಿ ಸರ್ಕಾರಕ್ಕೆ, ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ನೇರವಾಗಿ ಸವಾಲ್ ಎಸೆದಿದ್ದಾರೆ. ನಾಳೆನೆ ದೆಹಲಿ ಚುನಾವಣೆ ನಡೆಸಿ ಬಿಜೆಪಿ 10ಕ್ಕಿಂತ ಹೆಚ್ಚು ಸೀಟು ಗೆದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜಕೀಯ ನಿವೃತ್ತಿ ತಗೋತೀನಿ ಅಂತೇಳಿ ನೇರವಾಗಿ ಸವಾಲ್ ಎಸೆದಿದ್ದಾರೆ. ಇದು ಬಿಜೆಪಿ ಒಪ್ಪದಿದ್ರೆ ನಾಳೆನೆ ಬಿಜೆಪಿ ಸರ್ಕಾರ, ದೆಹಲಿಯಲ್ಲಿ ಇದ್ದಂತ ಬಿಜೆಪಿ ಸರ್ಕಾರ ಡಿಸಾಲ್ವ್ ಮಾಡಿ ಮತ್ತೊಮ್ಮೆ ಫ್ರೆಶ್ ಎಲೆಕ್ಷನ್ ಕರೀರಿ. 10 ಸೀಟ್ ಗೆತ್ತಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಇದು ರಾಜಕೀಯ ಒಂದು ರಿಸೈನ್ ಮಾಡಿಕೊಂಡು ಒಂದು ನಿವೃತ್ತಿ ತಗೋತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಇದು ಬಿಜೆಪಿ ಮಾಡೋದಿಲ್ಲ. ಯಾಕಂದ್ರೆ ಬಿಜೆಪಿ ಬೇಕಾಗಿದ್ದು ಅಧಿಕಾರ ಬೇಕವರಿಗೆ. ಯಾವುದೇ ರೀತಿಯಲ್ಲಿ ಅಧಿಕಾರ ಬಂದ್ರೆ ಅಧಿಕಾರ ಬಿಟ್ಕೊಡುವಂತ ಉದಾಹರಣೆ ಬಿಜೆಪಿಗಿಲ್ಲ. ಹೀಗಾಗಿ ಇದು ಬಿಡುವಂತ ಪ್ರಶ್ನೆ ಬರಂಗಿಲ್ಲ. ಅದು ಬಿಟ್ರೆ ನಾಳೆನೆ ಎಲೆಕ್ಷನ್ ನಡೆದ್ರೆ ದೆಹಲಿಯಲ್ಲಿ 70ಕ್ಕೆ 70 ವಿಧಾನಸಭಾ ಕ್ಷೇತ್ರ ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ ಅಂತ ನಾನು ಕೂಡ ಒಂದು ಭರವಸೆಯಿಂದ ಹೇಳ್ತೀನಿ. ಈಗ ಭ್ರಷ್ಟಾಚಾರ ವಿರುದ್ಧನೂ ಹೋರಾಟ ಮಾಡ್ಕೊತ ಈ ಪಾರ್ಟಿ ಏನದನ್ನ ಅಸ್ತಿತ್ವೊಳಗೆ ಬಂತು. ಅಣ್ಣಾ ಹಜಾರೆ ಅವರು ಕುಡಿದ್ರು, ಮತ್ತು ಭಾಳ ವಿಶ್ವಾಸವನ್ನು ಕುಡಿದ್ರು. ಭ್ರಷ್ಟಾಚಾರ ನಾವು ಭಾರತ ದೇಶದಲ್ಲಿ ಆಗ್ಲಕ್ಕೆ ಕೊಡಂಗಿಲ್ಲ, ಇದು ಭ್ರಷ್ಟಾಚಾರ ಸಮಾಪ್ತ ಮಾಡ್ತೀವಿ ಅಂತೇಳಿ ಈ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ AAP ಅಸ್ತಿತ್ವದಲ್ಲಿ ಬಂತು. ಮತ್ತು ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಬರುತ್ತಲ್ಲ ನೋಡಿ. ಭ್ರಷ್ಟಾಚಾರ ಆರೋಪ ಮಾಡೋದು ಹೊರತಾಗಿ ಭ್ರಷ್ಟಾಚಾರ ವಿರುದ್ಧ ಏನಾದ್ರೂ ಇವರಿಗೆ ಪುರಾವೆ ಸಿಗ್ತಾ? 4 ವರ್ಷದಿಂದ ಸಿಬಿಐ ರೇಡ್ ಮಾಡಿದ್ದಾರೆ. 4 ಸಿಬಿಐ, ಇಡಿ, ದಿಲ್ಲಿ ಪೊಲೀಸ್, ಅರವಿಂದ್ ಕೇಜ್ರಿವಾಲ್ ಮನೆ, ಮನೀಶ್ ಸಿಸೋಡಿಯಾ ಮನೆ, ಸಂಜಯ್ ಸಿಂಗ್ ಅವ್ರ ಮನೆ, ರಾಘವ್ ಚಡ್ಡಾ ಅವ್ರ ಮನೆ, ಪ್ರತಿಯೊಬ್ಬರು ಮನೆ, ಕಚೇರಿಗಳು, ಸಂಬಂಧಿಕರ ಮನೆಗಳಲ್ಲಿ ಇವ್ರು ರೇಡ್ ಮಾಡಿದ್ಮೇಲೆ ಒಂದದು ದುಡ್ಡು ಸಿಗ್ತಾ? 1 ರೂಪಾಯಿ ಆದ್ರೂ ಸಿಗ್ತಾ? ಕೇವಲ ನಮ್ಮ ಆಮ್ ಆದ್ಮಿ ಟೋಪಿ, ಆಮ್ ಆದ್ಮಿ ಶಾಲ್ ಬಿಟ್ಟು ಇವ್ರಿಗೆ ಏನು ಸಿಕ್ಕಿಲ್ಲ. 4 ವರ್ಷದಿಂದ ಇವರು ಟ್ರಯಲ್ ಮಾಡಿ ಯೋಗ್ಯತೆ ಸಿಬಿಐದವರಿಗೆ ಇಲ್ಲ. ಕೋರ್ಟ್ ಅಲ್ಲೂ ಕೂಡ ಮೊನ್ನೆ ಜಜ್ಮೆಂಟ್ ಕೊಟ್ಟಿದ್ದಾರೆ. ಜಡ್ಜ್ ಅವ್ರು ಏನ್ ಹೇಳಿದ್ದಾರೆ, ಸಿಬಿಐ ಎನ್ಕ್ವೈರಿ ಯಾರು ಮಾಡಿದ್ದಾರೆ ಆ ಸಿಬಿಐ ಆಫೀಸರ್ ಮೇಲೂ ತನಿಖೆ ಮಾಡಿ ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ.
ಪುರಾವೆ ಇಲ್ಲದೆ ಒಂದು ಟ್ರಯಲ್ ಕೂಡ ಆಗಿಲ್ಲ. ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರೆ ಟ್ರಯಲ್ ಮಾಡುವಕ್ಕೆ ಒಂದು ಸಾಕ್ಷಿಗಳು ಕೂಡ ಇಲ್ಲ. ಸೊ ಇದ್ರಲ್ಲಿ ಗೊತ್ತಾಗುತ್ತೆ ಇದೆಲ್ಲ ಫೇಕ್ ಒಂದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡುವಂತ ಪ್ರಯತ್ನ ಈ ಸಿಬಿಐ ಕೆಲಸ ಮಾಡಿದೆ. ಸಿಬಿಐ ಮಾತು ಕೇಳಿದ್ದು ಇದೇ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರದ ಮಾತನ್ನು ಕೇಳಿ, ಅಮಿತ್ ಶಾ ಒಬ್ಬ ಹೋಮ್ ಮಿನಿಸ್ಟರ್, ನಮ್ಮ ದೇಶ ಹೋಮ್ ಮಿನಿಸ್ಟರ್ ಮಾತನ್ನು ಕೇಳಿ ಸಿಬಿಐ ಆಮ್ ಆದ್ಮಿ ಪಕ್ಷದ ಮೇಲೆ ದಾಳಿ ಮಾಡಿದೆ ಹೊರತಾಗಿ ಇಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ. ಭ್ರಷ್ಟಾಚಾರ ಇದ್ದಿದ್ರೆ ಒಂದಾದ್ರೂ ಸಾಕ್ಷಿ ಇಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಬಹುದಾಗಿತ್ತು. 4 ವರ್ಷದಲ್ಲಿ ಒಂದು ಟ್ರಯಲ್ ಆಗಿಲ್ಲ ಅಂದ್ರೆ ದೇಶದ ಜನತೆಗೆ ಗೊತ್ತಿದೆ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಒಂದು ಪ್ರಾಮಾಣಿಕ ಪಕ್ಷ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ. ಇದು ಬಿಜೆಪಿಗೂ ಕೂಡ ಗೊತ್ತಿದೆ. ಹೀಗಾಗಿ ನೇರವಾಗಿ ನಾವು ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಸೋಲ್ಸಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ಅದಕ್ಕೆ ಈ ಒಂದು ಶರಾಬ್ ಘೋಟಾಲ ಅನ್ನೋದು ಒಂದು ಅಸ್ತಿತ್ವದಲ್ಲಿ ಬಂತು. ಈಗ ದಿಲ್ಲಿ ಒಳಗೆ ನೀವು ಅಧಿಕಾರ ಒಳಗಿದ್ದೀರಿ ಮತ್ತು ಪಂಜಾಬ್ದಾಗ ಅಧಿಕಾರ ಒಳಗಿದ್ದೀರಿ, ಬೇರೆ ರಾಜ್ಯದೊಳಗೆ ಯಾಕೆ ನಿಮ್ದು ಇದು ಅಧಿಕಾರ ಒಳಗೆ ಬರತ್ತೀವಿ? ಈಗ ನೋಡಿ, ಈಗೇನ್ ದೆಹಲಿಯಲ್ಲಿ ಏನು ಶರಾಬ್ ಘೋಟಾಲ ಅಂತ ಏನ್ ತಂದ್ರು, ಇದೇ ಸೇಮ್ ಎಕ್ಸೈಸ್ ಪಾಲಿಸಿ ನಾವು ಪಂಜಾಬ್ದಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ. ಪಂಜಾಬ್ದಲ್ಲಿ 3 ವರ್ಷ ಇದೇ ಸೇಮ್ ಪಾಲಿಸಿ. ಡೆಲ್ಲಿಯಲ್ಲಿ ನಮಗೆ LG ಇಂಪ್ಲಿಮೆಂಟ್ ಮಾಡಕ್ ಕೊಡ್ಲಿಲ್ಲ. ಸೊ ನಾವು ಪಂಜಾಬ್ದಲ್ಲಿ ನಮ್ದು ಪೂರ್ಣಾವಧಿ ಸರ್ಕಾರ ಇದೆ, ಪೂರ್ಣ ಬಹುಮತ ಸರ್ಕಾರ ಇದೆ. ಅಲ್ಲಿ ನಾವು ಇದು ಡೆಲ್ಲಿ ಎಕ್ಸೈಸ್ ಪಾಲಿಸಿ ನಾವು ಇಂಪ್ಲಿಮೆಂಟ್ ಮಾಡಿದಾಗ 3 ವರ್ಷದಲ್ಲಿ ಪಂಜಾಬ್ ಸರ್ಕಾರ ಪ್ರಾಫಿಟ್ ನಲ್ಲಿದೆ. ಪ್ರಾಫಿಟ್ ಇದು ನಾವು ಹೇಳ್ತಾ ಇಲ್ಲ, CAG ರಿಪೋರ್ಟ್ ಹೇಳ್ತಾ ಇದೆ. CAG ರಿಪೋರ್ಟ್ ಪಂಜಾಬ್ ಸರ್ಕಾರದಲ್ಲಿ ಪ್ರಾಫಿಟ್ ಇದೆ ಅಂತೇಳಿ. ಇದೇ ರೀತಿಯಲ್ಲಿ ದೆಹಲಿಯಲ್ಲಿ ನಮ್ಮ ಸರ್ಕಾರ ಇದ್ದಾರು ಕೂಡ 2014ರಿಂದ 2021ವರೆಗೂ ಆಮ್ ಆದ್ಮಿ ಪಾರ್ಟಿ ದೆಹಲಿ ಸರ್ಕಾರ ಇಷ್ಟೆಲ್ಲ ಫ್ರೀ ಯೋಜನೆಗಳು ಕೊಟ್ಟರು ಕೂಡ ಆಮ್ ಆದ್ಮಿ ಪಾರ್ಟಿ ಸರ್ಪ್ಲಸ್ ಬಜೆಟ್ ನಲ್ಲಿ ಇದೆ ಅಂತೇಳಿ ಕೇಂದ್ರ ಸರ್ಕಾರದ CAG ಅನ್ನೋ ಒಂದು ಸಂಸ್ಥೆ ರಿಪೋರ್ಟ್ ಕೊಟ್ಟಿದೆ. CAG ಕೌಂಟ್ರಲ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅದನ್ನೇ ಕೂಡ ನಮ್ಮ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಒಂದು ಒಳ್ಳೆ ಆಡಳಿತ ಕೊಟ್ಟಿದೆ, ಪ್ರಾಫಿಟ್ ನಲ್ಲಿ ಅಂತೇಳಿ CAG ರಿಪೋರ್ಟ್ ಕೊಟ್ಟಿದೆ. ಇವಾಗ ನಮ್ಮ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ 10 ವರ್ಷ ಆಡಳಿತ ನಡೆಸಿತು. ಪಂಜಾಬ್ದಲ್ಲಿ ಸುಮಾರು 4 ವರ್ಷ ಆಯ್ತು, ಇವತ್ತಿಗೆ 4 ವರ್ಷ ಆಡಳಿತ ನಡೆಸ್ತಾ ಇದೆ. ಒಂದು ಒಳ್ಳೆ ಒಂದು ಜನಪರ ಆಡಳಿತ ಕೊಡುವಂತ ಕೆಲಸ ಪಂಜಾಬ್ದಲ್ಲಿ ಮಾಡ್ತಾ ಇದೆ. ಇದೇ ರೀತಿಯಲ್ಲಿ ಗೋವಾದಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ 6 MLA ನಾವು ಗುಜರಾತ್ ನಲ್ಲಿ ಗೆದ್ದಿದ್ದೀವಿ. ನೋಡಿ, ಗುಜರಾತ್ ನಲ್ಲಿ ಒಂದು ಬಿಜೆಪಿ ಗಡ್ ಅಂತ ಹೇಳ್ತಾರೆ, ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ತಾರೆ. ಸೊ ಬಿಜೆಪಿ ಅವರ ಭದ್ರಕೋಟೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ನುಗ್ಗಿ 6 ಸೀಟನ್ನು MLA ಸೀಟನ್ನು ಗೆದ್ದಿದ್ದೀವಿ. 28 ಸೀಟ್ಗಳಲ್ಲಿ ಆಮ್ ಆದ್ಮಿ ಪಾರ್ಟಿ 2ನೇ ಪೊಸಿಷನ್ ನಲ್ಲಿ ಮೊನ್ನೆ ಗುಜರಾತ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಇತ್ತು. ಮೊನ್ನೆ ಇತ್ತೀಚೆಗೆ ಬಂದಂತ ಸರ್ವೆ ರಿಪೋರ್ಟ್ ನಲ್ಲಿ ಗುಜರಾತ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ 2ನೇ ಸ್ಥಾನದಲ್ಲಿದೆ. ಕಾಂಗ್ರೆಸ್ ಅನ್ನು ಹಿಂದಕ್ಕೆ ಆಮ್ ಆದ್ಮಿ ಪಾರ್ಟಿ 52% ನಲ್ಲಿ ಮುಂದಿದೆ, ಬಿಜೆಪಿ 58% ನಲ್ಲಿ ಮುಂದಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಬೆಳವಣಿಗೆ ಆದ್ರೆ ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಗುಜರಾತ್ ನಲ್ಲಿ 1ನೇ ಸ್ಥಾನಕ್ಕೆ ಬಂದು ಗುಜರಾತ್ ನಲ್ಲಿ ಸರ್ಕಾರ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂದ್ರೆ ಸುಮಾರು 2 ವರ್ಷದಿಂದ ಗುಜರಾತ್ ನಲ್ಲಿ ನಾವು ಕ್ಯಾಂಪೇನ್ ಮಾಡ್ತಾ ಇದೀವಿ. ಸರ್ವೆ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬರ್ತಾ ಇದೆ ಅಂತ ತೋರಿಸ್ತಾ ಇದೀವಿ. ಹೀಗಾಗಿ ಗುಜರಾತ್ ನಲ್ಲಿ ನಮ್ಮ ಸಂಘಟನೆ ಒಳ್ಳೆ ಬೆಳೀತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಭಾರತ ಗೋವಾದಲ್ಲೂ ಕೂಡ 2 MLA ಮೊನ್ನೆ 2022ರಲ್ಲಿ ನಡೆದಂತ ಗೋವಾ ಎಲೆಕ್ಷನ್ ನಲ್ಲಿ 2 MLA ನಮ್ಮಲ್ಲಿ ಗೆದ್ದಿದ್ದಾರೆ. ಹೀಗಾಗಿ ಗೋವಾದಲ್ಲೂ ಕೂಡ ಈಗ 2027ರಲ್ಲಿ ಗೋವಾ, ಪಂಜಾಬ್ ಹಾಗೂ ಗುಜರಾತ್ ನಲ್ಲಿ ಎಲೆಕ್ಷನ್ಸ್ ಇದಾವೆ. ಗೋವಾ ಮತ್ತು ನಾವು ಗುಜರಾತ್ ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡ್ತಾ ಇದೀವಿ. ಸಂಘಟನೆ ಚೆನ್ನಾಗಿದೆ. ಸೊ ಗುಜರಾತ್ ಮತ್ತು ಗೋವಾ ನಮ್ದು ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿ ನಾವು ಹೇಳ್ತಾ ಇದೀವಿ. ಈಗ ಕಡಿಮೆ ಸಮಯದಲ್ಲಿ ಆಮ್ ಆದ್ಮಿ ಪಾರ್ಟಿ ನ್ಯಾಷನಲ್ ಪಾರ್ಟಿ ಆಗಿ ಗುರುತಿಸ್ಕೊಟ್ರು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಯಾಕೆ ಲೂಸ್ ಆಗ್ತದೆ? ಯಾಕೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಪರ್ಫಾರ್ಮೆನ್ಸ್ ತೋರಿಸ್ತಾ ಇರ್ತಿಲ್ಲ? ಮತ್ತೊಂದು, ಇದುವೇನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದವರು 5 ಗ್ಯಾರಂಟಿ ಕೊಟ್ಟರು, ಅದು ಆಮ್ ಆದ್ಮಿ ಪಾರ್ಟಿ ಸ್ಕೀಮ್. ನೀವು ಏನು ಅವ್ರಿಗೆ ಬಿಟ್ಟು ಕೊಟ್ರ, ಏನು ಅವ್ರು ನಿಮ್ದೇನು ಹೈಜೆಕ್ ಮಾಡಿದ್ರು, ಏನದ? ನೋಡಿ, ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಮೊಟ್ಟ ಮೊದಲು ಸರ್ಕಾರ ಬಂದಾಗ ನಾವು ಭರವಸೆ ಕೊಟ್ಟಿದ್ದು ಈ ಒಂದು ಗ್ಯಾರಂಟಿಗಳು: ಉಚಿತ ನೀರು, ಉಚಿತ ವಿದ್ಯುತ್, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಬಸ್ನಲ್ಲಿ ಉಚಿತ ಪ್ರಯಾಣ. ಈ ಎಲ್ಲ ನಾವು ಗ್ಯಾರಂಟಿ 2013ರಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ದು. ಸರ್ಕಾರ ಬಂದ ಮೇಲೆ ನಾವು 1ನೇ ತಿಂಗಳಲ್ಲಿ ಈ ಎಲ್ಲಾ ಗ್ಯಾರಂಟಿಗಳು ನಾವು ಜನರಿಗೆ ಇಂಪ್ಲಿಮೆಂಟ್ ಮಾಡಿಕೊಟ್ವಿ. ಸುಮಾರು 10 ವರ್ಷ ಇವೆಲ್ಲ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆದವು. ಯಾವುದೋ ಒಂದು ಅಡೆತಡೆ ಇಲ್ಲದೆ ಒಂದು ಒಳ್ಳೆ ಸ್ಕೀಮ್ ಅನ್ನಾಗಿ ಪರಿವರ್ತನೆಗೊಳ್ತು. ಎಲ್ಲರಿಗೂ ಅನುಕೂಲ ಆಯ್ತು. ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ವಿ, ಬಸ್ ಪ್ರಯಾಣ ಕೊಟ್ವಿ, ಉಚಿತ ನೀರನ್ನು ಕೊಟ್ವಿ, ಉಚಿತ ವಿದ್ಯುತ್ ಕೊಟ್ವಿ. ಎಲ್ಲ ಇದನ್ನು ಕೊಟ್ಟ ಸಕ್ಸಸ್ ಆಯ್ತು. ಸಕ್ಸಸ್ ಆದ್ಮೇಲೆ ಇದು ಇಡೀ ದೇಶಾದ್ಯಂತ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಒಂದು ಒಳ್ಳೆ ಸರ್ಕಾರ ಕೊಡ್ತಾ ಇದೆ ದೆಹಲಿಯಲ್ಲಿ ಅಂತೇಳಿ
ಇದನ್ನ ಪ್ರತಿಯೊಂದು ಪಕ್ಷ ಕಾಪಿ ಮಾಡಕ್ ಶುರು ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ ಇದ್ದಾಗ 2023ರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ನಮ್ಮ ಎಲ್ಲಾ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ಅದೇ ಗ್ಯಾರಂಟಿಗಳಲ್ಲಿ ಕಾಪಿ ಮಾಡಿ ಕರ್ನಾಟಕದಲ್ಲಿ ಗ್ಯಾರಂಟಿ ಮುಖಾಂತರ ಕೊಟ್ಟರು. ಉಚಿತ ನೀರು ಅಂದ್ರು, ಉಚಿತ ಕರೆಂಟ್ ಅಂದ್ರು, ಉಚಿತ ಪ್ರಯಾಣ ಅಂದ್ರು, ಎಲ್ಲ ಇದು ಕಾಪಿ ಮಾಡಿದ್ದು ನಮ್ಮ ಆಮ್ ಆದ್ಮಿ ಪಾರ್ಟಿ ಸರ್ಕಾರದಿಂದ. ನೋಡಿ, ಕಾಂಗ್ರೆಸ್ ನಲ್ಲಿ ಬಿಜೆಪಿ ಅಷ್ಟೆಲ್ಲ ತಳತಲಾಂತರದಿಂದ ಬಂದಂತ ಪಕ್ಷಕ್ಕೆ ಇಷ್ಟೊಂದು ಐಡಿಯಾ ಇರಲಿಲ್ಲ. ಈ ಐಡಿಯಾ ಬಂದಿದ್ದು ಅರವಿಂದ್ ಕೇಜ್ರಿವಾಲ್. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಒಬ್ಬ IIT ಪರ್ಸನ್, IIT ವ್ಯಕ್ತಿ. ಇದೆಲ್ಲ ಬರೋದು ಒಬ್ಬ ಎಜುಕೇಟೆಡ್ ಪರ್ಸನ್ ಇಂದ ಮಾತ್ರ. ತನ್ನ ತಲೆ ಓಡಿಸಿ ದೆಹಲಿಯಲ್ಲಿ ಇಂತ ಒಳ್ಳೆ ಒಳ್ಳೆ ಸ್ಕೀಮ್ ತಂದು ಜನರಿಗೆ ಒಳ್ಳೆ ಮಾಡುವಂತ ಕೆಲಸ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದನ್ನು ಕಾಪಿ ಮಾಡಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಅದು ಎಷ್ಟು ಮಟ್ಟಿಗೆ ಸಕ್ಸೆಸ್ ಆಗಿದೆ ಇದು ನಮ್ಮ ಕರ್ನಾಟಕ ಜನತೆನೇ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಂದರಲ್ಲಿ ಲೂಪ್ ಹೋಲ್ಸ್, ಒಬ್ಬರಿಗೆ ಹಣ ಸಿಗ್ತಾ ಇಲ್ಲ, ಬಸ್ ನಲ್ಲಿ ಪ್ರಯಾಣ ಸರಿಯಾಗಿ ಆಗ್ತಾ ಇಲ್ಲ, ಆಮೇಲೆ ವಿದ್ಯುತ್ ಸರಿಯಾಗಿ ಅದ್ರ ಮೇಲೆ ಕಂಡೀಷನ್ಸ್ ಹಾಕಿದ್ದಾರೆ ವಿದ್ಯುತ್ ನಲ್ಲಿ. ಸೊ ಈ ತರ ಇವರಿಗೆ ಇಂಪ್ಲಿಮೆಂಟ್ ಮಾಡಕ್ ಬಂದಿಲ್ಲ. ಸೊ ಇದನ್ನ ಕರ್ನಾಟಕದಲ್ಲಿ ವಿಫಲವಾಗಿದೆ ಅಂತ ನಾನು ಹೇಳ್ತೀನಿ.